ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ದು ವೀಕೆಂಡ್ ರಿಚುವಲ್ಸ್ ನಾನು ತೋರಿಸ್ತೀನಿ. ಸಾರಾ ಹೆಂಗೆ ಕೂತಿದ್ದಾಳೆ, ಅವಳೆಲ್ಲ ರೆಡಿಯಾಗಿ ಕೂತಿದ್ದಾಳೆ. ಅವಳಿಗೆ ಸೆನ್ಸ್ ಆಗ್ತಾ ಇದೆ ನನ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀರಿ ಅಂತ. ಏನ್ ಮಾಡ್ತಾ ಇದೀಯ ಸಾರಾ? ಎಲ್ಲಿ ಹೋಗ್ತಾ ಇದೀಯ? ಸಾಕ್ಸ್ ಹಾಕೊಂಡಿದ್ಯಾ? ಹೌದು. ಎಲ್ಲಿ ಹೋಗ್ತಾ ಇದೀಯ ಹೇಳಮ್ಮ? ಎಲ್ಲಿ ಎಲ್ಲಿ ಹೇಳು? ಟೂರಾ? ಟೂರ್ ಮೈಕ್ ಮೇಲೆ ಒಂದ್ ಕಣ್ಣಿದೆ. ಇಲ್ಲಿ ನೋಡಮ್ಮ. ಅದಕ್ಕೂ ಮುಂಚೆ ನಮ್ದು ಮನೆ ಹೊಸ ಮನೆ ಸೆಟಪ್ ತೋರಿಸ್ಬಿಡೋಣ. ಹಾ, ಆಕ್ಚುಲಿ ತುಂಬಾ ದಿನ ಆಗಿತ್ತು. ಆಲ್ಮೋಸ್ಟ್ 1 ವಾರ ಆಯ್ತು ಇಲ್ಲಿ ಬಂದು. ಬಟ್ ನಮಗೆ ಬಿಲ್ಕುಲ್ ಬಿ ಟೈಮ್ ಸಿಕ್ಕಿಲ್ಲ ಏನು ಮಾಡಕ್ಕೆ. ಯಾಕಂದ್ರೆ ಅರೇಂಜ್ಮೆಂಟ್ಸ್ ಅದು ಇದು ತುಂಬಾ ಥಿಂಗ್ಸ್ ಇತ್ತು. ಫಸ್ಟ್ ಇಲ್ಲೊಂದು ವಿಂಡೋ ಇದೆ, ಇದು ಎಂಟ್ರಿನಲ್ಲಿ ನಮ್ದು ಶೂ ರ್ಯಾಕ್ ಅಲ್ಲಿ ಇಟ್ಟಿದೀವಿ. ಗೇಟ್ ಇದೆ, ಗ್ರೌಂಡ್ ಫ್ಲೋರ್ ಅಲ್ಲೇ ಮನೆ. ಪಕ್ಕದಲ್ಲಿ ನಮ್ದು ಕೀ ಚೈನ್ಸ್ ಎಲ್ಲ ಇಲ್ಲೇ ಇದೆ. ಪಕ್ಕದಲ್ಲಿ ಒಂದು ಅದೇ ಆ ಮನೇಲಿ ಇತ್ತಲ್ಲ ಸೇಮ್ ಅದೇ ತರ ದಿವಾನ್ ಕಾಟ್ ಟೈಪ್ ಇಲ್ಲಿ ಹಾಕಿದೀವಿ. ಇಗ್ನೋರ್ ದಟ್ ಚೇರ್, ಅದನ್ನ ಫೋಲ್ಡ್ ಮಾಡಿ ಇಡ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ. ಇದು ನಮ್ದು ದೇವ್ರ ಮನೆ ಚಿಕ್ಕದಾಗೆ. ಆಕ್ಚುಲಿ ನಮ್ಮ ಹತ್ರ ಇದ್ದಿದ್ದ ದೇವ್ರ ಮನೆ ಬಂದು ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಸೆಟಪ್ ಕೊಟ್ಟಿದ್ದಾರೆ. ಹೌದು. ಸೊ ಅದರಿಂದ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ. ಟಿವಿ ಕ್ಯಾಬಿನ್ ಏನೂ ಇಲ್ಲ, ಸೊ ಎಲ್ಲಾನು ಅಲ್ಲಿ ಮೇಲೆ ಶಿಫ್ಟ್ ಮಾಡಿದೀವಿ. ಸ್ಟೋರೇಜ್ ಸ್ಪೇಸ್ ಏನು ಕೊಟ್ಟಿಲ್ಲ ಇವರು, ಓನ್ಲಿ ಜಸ್ಟ್ ಟಿವಿ. ಇದು ಆಕ್ಚುಲಿ ನಾವೇ ಡ್ರಿಲ್ ಮಾಡಿ ಹಾಕಿದ್ವಿ. ಮೇನ್ ಪಾರ್ಟ್ ಏನ್ ಗೊತ್ತಾ, ಕಿಟ್ ಓಪನ್ ಮಾಡಿದ ತಕ್ಷಣ ಡಾಮಿನರ್ ಆಚ್ ಕಡೆ ಕಾಣುತ್ತೆ. ನೀವು ನೋಡ್ಬೋದು, ಇಲ್ಲಿಂದಾನೆ ಹಿಂಗೆ ನೋಡ್ಕೋಬಹುದು. ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡ್ಕೊಂಡು ಬೈಕ್ ನೋಡ್ಕೋಬಹುದು. ಅದು ಒಂದು ಅಡ್ವಾಂಟೇಜ್. ಫ್ಯಾಷನ್ ಅಂಡ್ ಪರ್ಪಸ್ ಅಂತ ಇದಾ ಅಲ್ಲೆಲ್ಲ ನೋಡೋದೇ ಇಲ್ಲ, ತಲೆನೇ ಬಚ್ಚಿಲ್ಲಲ್ಲ ಯೂಟ್ಯೂಬ್ಗೆ. ಇದು ಬಂದು ಡೋರ್ ಮುಂದೆನೆ ಮಿರರ್ ಇರಬೇಕು ಅಂತ. ಏನಾದ್ರು ದೃಷ್ಟಿ ಏನಾದ್ರು ಇತ್ತು ಅಂದ್ರೆ ಹಂಗೆ ಆಚ್ಕಡೆ ಹೋಗ್ಬಿಡುತ್ತಂತೆ. ದೃಷ್ಟಿಗಂತ ಅಲ್ಲ, ಇದು ನಾನು ಮೇಕಪ್ ಮಾಡ್ಕೊಳಕ್ಕೆ. ಮೇಕಪ್ಗೆ ಮೇಲಿರೋದು ಮೇಲಿದು ಅದು ಜಸ್ಟ್ ಶೋಗೆ. ಸೊ ಇದು ಬೆಡ್ರೂಮ್ ಸಾಕು ನಮ್ಗೆ 1 BHK ಗೆ ಇಷ್ಟ ಸಾರಾಗಿ ಓಡಾಡಕ್ಕೆ ಆಟ ಆಡಕ್ಕೆಲ್ಲ ಆಗ್ಬಿಡುತ್ತೆ ಅಂತ. ಹೌದು. ಇದು ಒಂದು ಕಬರ್ಡ್ ಆಲ್ರೆಡಿ ಇನ್ಬಿಲ್ಟ್ ಇತ್ತು, ಅವರೇ ಕೊಟ್ಟಿದ್ದಾರೆ. ಆಮೇಲೆ ಅದು ನಮ್ದು ಅಲ್ಲೇ ಕಬರ್ಡ್. ಆಮೇಲೆ ಇಲ್ಲಿ ಒಂದು ಒಳಗಡೆ ವಾಶ್ರೂಮ್ ಇದೆ. ಇದೇನ್ ತೋರ್ಸೋದು? ವಾಶ್ರೂಮ್ ಏನ್ ತೋರ್ಸೋದು ಅಷ್ಟೇ. ವಾಶ್ರೂಮ್ ಅಲ್ಲಿ ಶವರ್ ಗೀಸರ್ ಇರುತ್ತೆ. ಆಮೇಲೆ ಸಾರಾ ನೀ ಏನ್ ಹೇಳ್ತೆ ಹೇಳು? ಏನಾದ್ರು ಹೇಳು. ಅವಳಿಗೆ ಹಾಲ್ ಇಷ್ಟ ಆಗಿದೆ, ಓಡಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಉರ್ಲಾಡಬಹುದಂಗೆ. ಆಮೇಲೆ ಇದು ನಂದು ಕಿಚನು. ನಂದು ಕಿಚನ್ ಅಂದ್ರೆ ನಾನೇ ಬರೋದಿಲ್ಲಿ. ಯಾಕೆ ನಾವೆಲ್ಲ ತಿನ್ನಲ್ವಾ? ನೀ ಬರೀ ತಿನ್ನಕ್ ಬರ್ತೀಯ, ನಾ ಮಾಡಕ್ ಬರ್ತೀನಿ. ಆಮೇಲೆ ಇದೆಲ್ಲ ಆಕ್ಚುಲಿ ಇಲ್ಲಿ ಕೆಳಗಡೆ ಏನು ಸ್ಟೋರೇಜ್ ಸ್ಪೇಸ್ ಇಲ್ಲ. ನಾನೇ ಹೆಂಗಾರೆ ಮಾಡಿ ಸ್ಟ್ಯಾಂಡ್ಸ್, ಚಿಕ್ಕ ಸ್ಟ್ಯಾಂಡ್ಸ್ ತಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ಪಾತ್ರೆಗಳು ಇಟ್ಟಿದ್ದೀನಿ. ಸಾಕಿಷ್ಟು ನಮಗೆ ಸದ್ಯಕ್ಕೆ. ಫ್ರಿಜ್ ಒಂದು ಇಲ್ಲಿ ಇಟ್ಟಿದ್ದೀನಿ, ಇದು ಒಂದು ಸ್ಟ್ಯಾಂಡ್ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅಷ್ಟೇ. ಇವ್ರು ಮೈಕ್ ಕದ್ಕೊಂತವಳೆ. ಇದು ಯೂಶಲಿ ಟಿಪಿಕಲ್ ಮಿಡಲ್ ಕ್ಲಾಸ್ ಹೋಮ್ ಟೂರ್. ಇದು ಈಗ ನಾವು ಫಸ್ಟ್ ಇದ್ದಿದ್ದು ಬಂದು ಸ್ವಲ್ಪ ಡಿಪಾಸಿಟ್ ಅಮೌಂಟ್ ನಲ್ಲಿ ಇದ್ವಿ, ಲೀಸ್ ಅಂತ. ಇದು ಬಂದು ರೆಂಟೆಡ್. ನಮ್ದು ಪ್ಲಾನ್ ಸ್ವಲ್ಪ ಚೇಂಜ್ ಆಯ್ತು. ಆಮೇಲೆ ತುಂಬಾ ಬೇಗನೂ ಮನೆ ಬೇಕಾಗಿತ್ತು. ಸೊ ಇದು ಒಂದು 11 months ಡ್ಯೂರೇಷನ್ಗೆ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ನಲ್ಲಿ ಇರುತ್ತೆ. ನೆಕ್ಸ್ಟ್ ಹೋಗೋದು ಅಥವಾ ಔಟರ್ ಬ್ಯಾಂಗ್ಳೂರ್ ಔಟರ್ ಹೋಗೋಣ ಅನ್ಕೊಂಡಿದೀವಿ ಆದಷ್ಟು. ಇದು ಮಿಡಲ್ ಆಫ್ ದ ಸಿಟಿ ಇದೆ. ಆಕ್ಚುಲಿ ಇವಾಗ ಹೊರಗೆ ಹೋಗಿ ಸುತ್ತಾಡ್ಕೊಂಡ್ ಬರೋದು. ವೀಕೆಂಡ್ ಆಗಿರೋದ್ರಿಂದ ಸ್ಯಾಟರ್ಡೇ ಇವತ್ತು. ರಾಜೇಶ್ರೀ ಯಾವಾಗ್ಲೂ ಹೊರಗಡೆ ಹೋಗೋಣ ಅಂತ ಹೇಳ್ತಾಳೆ. ಅವಳು ನೋಡಿ ಏನ್ ನೋಡ್ತಾ ಇದ್ದಾಳೆ ನೋಡು. ಮೇಕಪ್ ಅವಳು ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲ ಮಿರರ್ ನೋಡಕ್ಕೆ. ಹೆಣ್ಮಗು ಅವಳು ನನಗ್ ನೋಡ್ತಾ ಇದ್ದಾಳೆ ಮಿರರ್. ನೋಡು, ನೀನ್ ನಿನ್ ಸೈಡಿಗೆ ಮಾಡ್ಕೊಂಡ್ ಬಿಡ್ತೀಯ ಅವಳಿಗೆ. ನೋಡೋಣ ಏನ್ ಬೇಕು ನಿನ್ಗೆ? ಏನ್ ತಿಂತೀಯಾ? ಎಲ್ಲಿ ಹೋಗೋಣ? ನಾನು ಜೋಳ ತಿಂತೀನಿ. ಜೋಳ ತಿಂತೀಯಾ? ನಿನ್ಗೊಂದ್ ಸ್ಪೆಷಲ್ ಪ್ಲೇಸ್ ಕರ್ಕೊಂಡು ಹೋಗ್ಲಾ? ಯಾವ ಪ್ಲೇಸ್ ಹೇಳು? ಅಲ್ವಾ? ಏನಿಲ್ಲ, ನನ್ಗೆ ಕೇಳ್ಬಿಟ್ಟು ಮನ್ಸಿಂದ ಏನಿದೆ ಅದು ಅರ್ಥ ಮಾಡ್ಕೊಂಡು ಅಲ್ಲೇ ಕರ್ಕೊಂಡು ಹೋಗೋದು. ನೀವೇನಾದ್ರು ಮ್ಯಾರಿಡ್ ಆಗಿದ್ರೆ ಇದೊಂದು ಪಕ್ಕ ಟ್ರಿಕ್ ವರ್ಕ್ ಆಗುತ್ತೆ. ನಾನೊಂದು ಸ್ಪೆಷಲ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೌದಾ ಅಂತ ಹೇಳ್ತಾರೆ. ಯಾವ ಪ್ಲೇಸ್ ಕೇಳು, ಗೆಸ್ ಮಾಡು ಅಂದಾಗ ಅವ್ರ ಮೈಂಡ್ ಅಲ್ಲಿ ಏನಿರುತ್ತಲ್ಲ ಆ ಪ್ಲೇಸ್ ಹೇಳ್ತಾರೆ. ಸೊ ಅಲ್ಲೇ ಕರ್ಕೊಂಡು ಹೋಗ್ಬಿಡಿ. ತುಂಬಾ ಅಂದ್ರೆ ತುಂಬಾ ಚಾಪ್ಟರ್. ಹಾಯ್ ಹಾಯ್ ಮಾಡು ನಮ್ಮಡ್ಡ ಅವರಿಗೆ, ನಮ್ಮಡ್ಡ ಫ್ರೆಂಡ್ಸ್ಗೆ ಹಾಯ್ ಮಾಡು. ಹಾಯ್. ಆಮೇಲೆ ಉಮ್ಮ ಕೊಡು ಅವರಿಗೆ. ಸೊ ನಾವಿಲ್ಲಿ ದಹಿಪುರಿ ತಿನ್ನಕ್ ಬಂದಿದ್ದೇವಿ. ನನ್ನ ಫೇವ್ರೇಟ್ ಬಂದಿದ್ದೀವಿ. ನನ್ನ ಫೇವ್ರೇಟ್ ದಹಿಪುರಿ. ನೀವು ಆಲ್ರೆಡಿ ನೋಡಿರ್ತೀರ ಅನ್ಸುತ್ತೆ, ಅರ್ಲಿ ಮರ ಅಂತ ಚಾಟ್ಸು. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಮೊಮೋಸ್ ಹೋಗೋಣ. ಎಸ್, ಮೊಮೋಸು ನನ್ನ ಫೇವ್ರೇಟು. ಸೊ ನೆಕ್ಸ್ಟ್ ಮೊಮೋಸ್ ಸ್ಪಾಟ್ ಇದೆ. ನಾನು ದೇಸಿ, ಅವಳು ಇಂಟರ್ನ್ಯಾಷನಲ್. ಮೊಮೋಸ್ ಅದು ಚೈನಾದಲ್ಲ? ಚೈನೀಸ್ ಅದು. ಇಲ್ಲ, ನಾರ್ತ್ ಈಸ್ಟ್ನವರು ಮಾಡ್ತಾರೆ. 7 Sisters ಮುಖನೇ ಹಂಗೆ ಇರುತ್ತೆ ನೋಡಿ. ಲೇ ಅಮ್ಮ ನೋಡಮ್ಮ, ಹಾಯ್ ಮಾಡು. ಹಾಯ್. ನಿನಗೇನು ಇಲ್ಲ. ಸೊ ತಿಂದ್ಬಿಟ್ಟು ನಾವು ಪಾರ್ಕಿಂಗ್ ಬಂದಿದ್ದೀವಿ. ಇದು ಜೀರ್ಣ ಆಗ್ಲಿ ಅಂತ ಬಂದಿದ್ದೀವಿ ಇಲ್ಲಿ. ಯಾಕಂದ್ರೆ ಇದು ಆದ್ಮೇಲೆ ನಾವು ಮೊಮೋಸ್ ತಿನ್ಬೇಕು. ಸೊ ಮೊಮೋಸ್ಗೆ ಹೊಟ್ಟೆ ಸ್ವಲ್ಪ ಖಾಲಿ ಇರ್ಬೇಕಲ್ಲ, ಅದಕ್ಕೆ. ಆಕ್ಚುಲಿ
ಅದಕ್ಕೆ ನನಗೆ ನೀನು ಅದು ಮಾತಾಡ್ತೀಯಾ? ಖಾರ ಮೈಕ್ ಮಾತಾಡ್ತಾರೆ. ಹತ್ರ ಬಂದ್ಬಿಟ್ಟು ಏನೋ ಹೇಳ್ತಾವಳೆ, ನಮಗೆ ಅರ್ಥ ಆಗ್ತದೆ. ಡಿಕೋಡ್ ಮಾಡೋಕ್ಕಾಗ್ತಿಲ್ಲ. ಹೌದಾ, ಅವಳಿಗೂ ಮೊಮೋಸ್ ಬೇಕಂತೆ. ಇಲ್ಲಾಂದ್ರೆ ಹಿಂಗ್ ಬೈಕೊಂತ ಇರ್ಬೇಕು, ಏನ್ ಇವಳು ಬರೀ ಮೊಮೋಸ್. ಇವ್ರು ಸುತ್ತಾಡಕ್ಕೆ ನನ್ನ ಇಟ್ಕೊಂಡು ಬಂದವ್ರೆ ಇಲ್ಲೆಲ್ಲ ಅಂತ. ಹೌದು. ಬಟ್ ಅವಳು ಇವಾಗ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ. ಮೇಲೆ ಕಾಗೆ, ಪಾರಿವಾಳ, ಆಮೇಲೆ ಕೋಳಿ ಇಂಥದ್ದೆಲ್ಲ ನೋಡ್ತಾ ಇರ್ತಾಳೆ. ಏನಿದ್ರು ವಿಚಿತ್ರ ಪ್ರಾಣಿಗಳೆಲ್ಲ ಐತಲ್ಲ ಅಲ್ಲಿ ಅಂತ. ಇದುವರೆಗೂ ನಾನು ನೋಡಿದ್ದೆ ಇಲ್ಲ ಇಂಥದ್ದು ಅಂತ. ಆಮೇಲೆ ಇದನ್ನು ನೋಡ್ತಾಳಲ್ಲ, ಆಕಾಶನೂ ನೋಡ್ತಾ ಇರ್ತಾಳೆ ಮೇಲೆ ಮೇಲೆ. ಕಾಗೆ ಹಾರ್ತಿದ್ರೆ ನೋಡ್ತಾ ಇರ್ತಾರೆ ಅದನ್ನ. ಅಮ್ಮ ಆಕಾಶ ನೋಡ್ತೀಯ ನೀನು? ಈ ಬಿಸಿಲು ಬಡಿತು ಕಣ್ಣಿಗೆ, ನಮ್ಮಗೆ ಬಿಸಿಲು ಬಡಿತು. ಮತ್ತೆ ಮತ್ತೆ ನೋಡ ಬಿಸಿಲು ಬಡಿತು. ಹೆಂಗ್ ಮಾಡ್ತಾಳೆ? ಕಣ್ ಮುಚ್ಕೊಂತಾಳ, ಕಣ್ ಮುಚ್ಕೊಂಡ್ಲು. ನಾವು ಟ್ರಾವೆಲಿಂಗ್ ಯಾವಾಗ ಸ್ಟಾರ್ಟ್ ಮಾಡೋಣ? ಟ್ರಾವೆಲ್ ಮಾಡ್ತಾನೆ ಇದೀವಲ್ಲ, ಉಡುಪಿಗೆ ಹೋಗಿದ್ವಿ, ಲಾಂಗ್ ಟ್ರಾವೆಲ್ ದೇವಸ್ಥಾನಕ್ಕೆ ಹೋಗಿದ್ವಿ, ಮಾಡ್ತಾ ಇರ್ತೀವಿ. ಲಾಂಗ್ ಟ್ರಾವೆಲ್ಸ್ ಅನ್ನೋದು ಯಾವ್ದು ಇರಲ್ಲ. ಟ್ರಾವೆಲ್ ಇಸ್ ಅ ಟ್ರಾವೆಲ್. ಶಾರ್ಟ್ ಆಗ್ಲಿ ಲಾಂಗ್ ಆಗ್ಲಿ, ಜಸ್ಟ್ ದುಡ್ಡು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದಷ್ಟೇ. ಜಾಸ್ತಿ ದುಡ್ಡು ಖರ್ಚು ಮಾಡ್ತೀವ, ಕಡಿಮೆ ದುಡ್ಡು ಖರ್ಚು ಮಾಡ್ತೀವ ಅಂತ. ಅದೇ ಲಾಸ್ಟ್ ಟೈಮ್ ತುಂಬಾ ಕಾಂಪ್ಯಾಕ್ಟ್ ಇತ್ತು ಟ್ರಿಪ್. ಸಾರಾಗೆ ಬೋರ್ಡ್ ಓಡ್ಸಕ್ ಹೋಗಿದ್ರಿಂದ ಜಸ್ಟ್ 150 ರುಪೀಸ್ ಟ್ರೈನ್ ಟಿಕೆಟ್, 300 ರೂಪಾಯಿ. ಅವಾಗ ಬರೋಕ್ ಒಂದ್ 300 ರೂಪಾಯಿ, 600 ನಲ್ಲಿ ಟ್ರಾವೆಲ್ ಕಾಸ್ಟ್ ಕವರ್ ಆಗೋಯ್ತು. ಆ ತರ ಟ್ರಿಪ್ ನೋ ಟ್ರಿಪ್ಪೇ, ಅದನ್ನು ಒಂದು ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಏನ್ ಮಾಡೋಣ ಅನ್ಕೊಂಡಿದ್ದೀನಿ ಅಂದ್ರೆ, ಹಿಚ್ ಹೈಕಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಇವ್ಳನ್ನ. ಯಾವ್ದಾದ್ರು ಟೆಂಪೋದಲ್ಲಿ ಹಚ್ಬಿಟ್ಟು ಪಾರ್ಸಲ್ ಕಟ್ಟೋ ತರ. ಅಷ್ಟೇ. ಮತ್ತೆ ಅದು ನಂದು ಎಕ್ಸ್ಪೀರಿಯನ್ಸ್ ಆಗಿದೆ ಕೋವಿಡ್ ನಲ್ಲಿ. ನೆನ್ಪಿದ್ಯೇನೋ, ನಾನು ಚೆನ್ನೈನಲ್ಲಿದ್ದೆ ಅವಾಗ ಕೋವಿಡ್ ಟೈಮ್ ಅಲ್ಲಿ. ಅದ್ರಲ್ಲಿ ಬಂದಿಲ್ಲ ಟಿನ್ನಲ್ಲಿ. ಹೌದೌದು. ಅವಾಗ ಟ್ರಕ್ ಇತ್ತು ದೊಡ್ಡದು, ಒಂದು 12 ಫೀಟ್ ಏನೋ ಒಂದು ಕಂಟೈನರ್ಸ್ ಇರುತ್ತಲ್ವಾ, ಅಂತ ಕಂಟೈನರ್ ನಲ್ಲಿ ಬಂದಿದ್ದೆ ನಾನು ಕೋವಿಡ್ ಟೈಮಲ್ಲಿ ಯಾರನ್ನೂ ಬಿಡ್ತಿರ್ಲಿಲ್ಲ ಆಗ. ಸೊ ಇಲ್ಲಿಗಲ್ ತರೀಕೆ ಬಂದಿದ್ವಿ ನೀನು. ಅವಾಗ ಲಾಕ್ ಡೌನ್ ಇತ್ತು. ತುಂಬಾ ಇಲ್ಲಿಗಲ್ ಕೆಲಸ ಮಾಡಿದಾರೆ. ತುಂಬಾ ಇಲ್ಲಿಗಲ್ಲ. 18 ವಯಸ್ಸು ಆಗಿಲ್ಲ, ಲೈಸೆನ್ಸ್ ಇರ್ಲಾರ್ದೆ ಗಾಡಿ ಓಡಿಸೋದು ಅದು ಅಂತದ್ದು ಅಲ್ಲ. ಅದು ಒಂದು ಏನಂತಾರೆ, ಕನ್ಸಿಡರ್ ಮಾಡಕ್ ಆಗಿಲ್ಲ. ಕನ್ಸಿಡರ್ ದೊಡ್ಡ ಇಲ್ಲಿಗಲ್ ಅಂತೆಲ್ಲ ಹೇಳಕ್ಕಾಗಲ್ಲ. ಜಸ್ಟ್ ಒಂದು ಇರ್ಲಾರ್ದೆ ಗಾಡಿ ರೂಲ್ ಬ್ರೇಕ್ ಅಂತ ಹೇಳ್ಬೋದು. ರೂಲ್ಸ್ ಬ್ರೇಕ್ ಅಂದ್ರೆ ಇವಾಗ 18 ಇಯರ್ಸ್ ಆಗಿರ್ಬೇಕು ಗಾಡಿ ಓಡಿಸೋಕೆ ಅಂತ. ಬಟ್ ಕಲಿಬೇಕಂತ ಒಂದು ಹುಮ್ಮಸ್ಸು, ಕಿಚ್ಚು ಇದೆಲ್ಲ ಇರುತ್ತಲ್ಲ. ಸ್ಟೋರೀಸ್ ಕೇಳ್ತಾ ಇದೀಯ ನಮ್ದು? ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾರ್ಕ್ ಅಲ್ಲಿ ರೀಲ್ಸ್ ಅದೆಲ್ಲ ಮಾಡಿದ್ವಿ. ನೀವೇನಾದ್ರು ರೀಲ್ಸ್ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಬೋದು. ಈಗ ಮನೆಗೆ ರೀಚ್ ಆಗಿದ್ವಿ, ಸುಮಾರು 6 ಗಂಟೆ ಆಯ್ತು. ಸಾರನ್ನು ಮಲಗ್ ಬಿಟ್ಟಿದ್ದಾಳೆ. ಆಕ್ಚುಲಿ ಆಮೇಲೆ ಮೋಮೋ ಶಾಪ್ಗೂ ಹೋಗಕ್ ಆಗ್ಲಿಲ್ಲ, ಬಿಕಾಸ್ ಸಾರ ಮಾಡ್ಕೊಂಡ್ ಬಿಟ್ಟಿದ್ರು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ತುಂಬಾ 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 ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಮಾಡಿ.